ತುಂಗಾ ತೀರದಿ ನಿಂತ ಯತಿವರ ನ್ಯಾರೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನಾನು ನಿಮ್ಮ ಸುಧೀಂದರ್ ತೀರ್ಥರು ಮಾಡ್ತಿರುವಂತಹ ನಮಸ್ಕಾರಗಳು. ನಮ್ಮ ಚಾನೆಲ್ ಆದ ರಾರ ಜ್ಯೋತಿಷ್ಯ ಫಲಕ್ಕೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಏಪ್ರಿಲ್ 17 ವೈಶಾಖ ಮಾಸದ ಅಮಾವಾಸ್ಯೆ ಇದೆ. ಈ ವೈಶಾಖ ಮಾಸದ ಅಮಾವಾಸ್ಯೆ ಕಳೆದ ನಂತರ ಮಕರ ರಾಶಿಯವರಿಗೆ ಜ್ಯೋತಿಷ್ಯ ಫಲ ಭವಿಷ್ಯ ಹೇಗಿದೆ ಎನ್ನುವಂಥದ್ದು ಈ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ನೋಡುವ ಮುಂಚೆ ನಮ್ಮ ಚಾನೆಲ್ಗೆ ಲೈಕ್ ಕೊಟ್ಟು ಹಾಗೂ ಸಬ್ಸ್ಕ್ರೈಬ್ ಆಗಿ. ಮೊದಲನಿಗೆ ವೃತ್ತಿ ಹಾಗೂ ಉದ್ಯೋಗದ ಬಗ್ಗೆ ನೋಡಬೇಕಾದ್ರೆ ಆಫೀಸ್ನಲ್ಲಿ ಕೆಲಸದ ಒತ್ತಡ ಅತಿಯಾಗಿರ್ಬೋದು. ಮೇಲಧಿಕಾರಿಯ ನಿರೀಕ್ಷೆಯ ತಕ್ಕಂತೆ ಕೆಲಸ ಮಾಡಲು ಸಾಹಸ ಪಡಬೇಕಾಗತ್ತೆ. ಕೃಷಿ ಹಾಗೂ ಮನೆಯ ವಸ್ತುಗಳ ಮಾರಾಟ ಮಾಡಬೇಕಾದವರಿಗೆ ತುಂಬ ಲಾಭದಾಯಕ. ಸ್ವಂತ ಊರಿನಲ್ಲಿ ಇದ್ದು ಕೆಲಸ ಹುಡುಕೋರವರಿಗೆ ಹಾಗೂ ಕೆಲಸ ಮಾಡುವವರಿಗೆ ಸುವರ್ಣ ಅವಕಾಶ. ಇನ್ನು ವ್ಯವಹಾರದ ಬಗ್ಗೆ ನೋಡಬೇಕಾದ್ರೆ ಭೂಮಿಗೆ ಸಂಬಂಧಪಟ್ಟ ವ್ಯವಹಾರಗಳಲ್ಲಿ ಲಾಭದಾಯಕ. ಮನೆಯಲ್ಲೇ ಇದ್ದು ಚಿಕ್ಕ ಪುಟ್ಟ ವ್ಯವಹಾರಗಳ ಮಾಡುವವರಿಗೆ ಒಳ್ಳೆ ಲಾಭದಾಯಕ. ಇನ್ನು ಈ ರಾಶಿಯ ಆರ್ಥಿಕ ಸ್ಥಿತಿ ಗತಿಗಳ ಬಗ್ಗೆ ನೋಡಬೇಕಾದ್ರೆ ಆರ್ಥಿಕವಾಗಿ ತುಂಬ ಮಿಶ್ರ ಫಲ ಅನ್ನುವಂಥದ್ದು ನೋಡಬಹುದು. ವಾಹನ ಖರೀದಿಗಾಗಿ ಹಣ ವೆಚ್ಚಗಳಾಗುತ್ತೆ. ಉಳಿತಾಯದ ಕಡೆ ಗಮನ ಹರಿಸಬೇಕಾಗತ್ತೆ. ಇನ್ನು ನಿಮ್ಮ ಪ್ರೀತಿ ಹಾಗೂ ಕುಟುಂಬದ ಬಗ್ಗೆ ನೋಡಬೇಕಾದ್ರೆ ಕುಟುಂಬದಲ್ಲಿ ತಾಯಿಯ ಬಗ್ಗೆ ಹಾಗೂ ತಾಯಿಯ ಆರೋಗ್ಯದ ಬಗ್ಗೆ ಅತಿಯಾದ ಕಾಳಜಿಯನ್ನು ವಹಿಸಬೇಕಾಗತ್ತೆ. ಮನೆಯಲ್ಲಿ ಕುಟುಂಬಗಳ ಮಧ್ಯೆ ಸ್ವಲ್ಪ ಭಿನ್ನಾಭಿಪ್ರಾಯ ಎನ್ನುವಂಥದ್ದು ಮೂಡಬಹುದು. ಸಂಗಾತಿಯೊಂದಿಗೆ ಉತ್ತಮವಾದ ಕ್ಷಣ ಉತ್ತಮವಾದ ಗುಣಮಟ್ಟ ಸಮಯವನ್ನು ಕಳೆಯಲು ಸ್ವಲ್ಪ ಪ್ರಯತ್ನವನ್ನು ಮಾಡಿ. ಇನ್ನು ನಿಮ್ಮ ಆರೋಗ್ಯದ ವಿಚಾರವಾಗಿ ನೋಡಬೇಕಾದ್ರೆ ಇದೇ ಭಾಗದಿಂದ ಶ್ವಾಸ ಭಾಗವರೆಗೂ ಚಿಕ್ಕ ಪುಟ್ಟ ಸಮಸ್ಯೆ ನೀವು ಎದುರಿಸಬೇಕಾಗತ್ತೆ. ಹಾಗೂ ಸ್ವಲ್ಪ ಧೂಳಿನಿಂದ ದೂರ ಇರೋದು ಉತ್ತಮ. ಮಾನಸಿಕವಾಗಿ ದೈಹಿಕವಾಗಿ ಸ್ವಲ್ಪ ಅತೃಪ್ತಿ ಕಾಣಬಹುದು. ಧ್ಯಾನವನ್ನು ಮಾಡಿ. ಮಕರ ರಾಶಿಯವರ ಶಾಂತಿಗಾಗಿ ಶನಿ ದೇವರಿಗೆ ಎಣ್ಣೆ ದೀಪವನ್ನು ಹಚ್ಚಿ ಓಂ ಶೋಂ ಶನೇಶ್ವರಾಯ ನಮಃ ಅನ್ನುವಂಥದ್ದು ಜಪ ಮಾಡಿ. ಸೂರ್ಯ ದೇವನಿಗೆ ನೀರನ್ನು ಅರ್ಪಣೆಯನ್ನು ಮಾಡಿ. ಬಡವರಿಗೆ ಕೈಲಾದಷ್ಟು ಸಹಾಯವನ್ನು ಮಾಡಿ. ಇದಾಗಿತ್ತು ಮಕರ ರಾಶಿಯವರ ವೈಶಾಖ ಮಾಸದ ಜ್ಯೋತಿಷ್ಯ ಫಲ. ನಿಮ್ಮದು ಯಾವುದೇ ಒಂದು ಸಮಸ್ಯೆಗಳಿದ್ದರೂ ಕೂಡ ಕೆಳಗಂಡ ನಂಬರಿಗೆ ಒಂದು ಬಾರಿ ಕರೆ ಮಾಡಿ ಅಥವಾ ನೇರವಾಗಿ ಬಂದು ಕೂಡ ನಮ್ಮನ್ನು ಕಾಣಬಹುದು. ಹಾಗೂ ಈ ವಿಡಿಯೋವನ್ನು ಲೈಕ್ ಹಾಗೂ ಶೇರನ್ನು ಮಾಡಿ. ಧನ್ಯವಾದಗಳು.